ಭಗವಂತ ಒಳ್ಳೇದು ಮಾಡಿದ್ದಾನೆ. ಕಾರಣ ಏನಂದ್ರೆ ಸತ್ತೋಗಿರೋರು ಪಾಪ ಅವರಿಗೆ ಶ್ರದ್ಧಾಂಜಲಿ ವಹಿಸ್ತಾನ. ಆದರೆ ಆ ಕರೋನಾ ಬಂದಿರೋದ್ರಿಂದ ವ್ಯವಸಾಯಸ್ಥರಿಗೆ ಒಂದು ಸ್ವಲ್ಪ ಗಮನನಾರೇ ಬಂದಿದೆ. ಸಿಟಿನಲ್ಲಿರೋರೆಲ್ಲ ಹಳ್ಳಿಗೆ ಬಂದು 1 ಎಕರೆನಾರು ವ್ಯವಸಾಯ ಮಾಡಬೇಕು ಅಂತ ಹೊರಟಿದ್ದಾರೆ. ಈಗ ಇದೆಲ್ಲ ಯಾಕೆ ಬಂತು ಅಂದರೆ ಕರೋನಾನೇ. ಅಂಥವು ಇನ್ನೊಂದು 2-3 ಬಂದ್ರೇನೆ ಒಳ್ಳೇದು ನಮ್ಮ ದೇಶಕ್ಕೆ. ಅಂದರೆ ನಾನು ಇನ್ನೊಬ್ಬರ ಮೇಲೆ ದ್ವೇಷದಿಂದ ಹೇಳ್ತಾ ಇಲ್ಲ. ಇದು ಕನಿಷ್ಠ ವಿಷಮುಕ್ತ ಭೂಮಿ ಆಗಲಿ ಅಂತ. ಈಗ ನಮ್ಮ ತಾಯಿ ಹೊಟ್ಟಿಂದ ನಾವು ಬಂದಿದ್ದೀವಿ. ನಾವು ನಿಂತಿರೋದಲ್ಲಿ ಆ ಭೂಮಿನ ಹಾಳು ಮಾಡಿಬಿಟ್ಟಿದ್ರೆ ನಾವು ಎಲ್ಲಿರ್ತೀವಿ? ನಮಗೆ ಬೇಕಾಗಿರೋದು ಆ ಭೂಮಿ ತಾನೇ. ಈಗ ನಾವು ನಮ್ಮ ತಾದ್ದಿರೋ ಮುತ್ತಾದ್ದಿರೋ ಯಾರ್ಯಾರೋ ತಿಂದಿದ್ರು, ಇವತ್ತು ನಮಗೆ ಬಿಟ್ಟು ಹೋಗಿದ್ದಾರೆ. ನಾವು ನಾಳೆ ನಮ್ಮ ಮಕ್ಕಳಿಗೆ ಬಿಡಬೇಕು, ಮೊಮ್ಮಕ್ಕಳಿಗೆ ಬಿಡಬೇಕು. ನಾವು ವಿಷಮುಕ್ತರಾಗಿ ಬಿಡೋಣ ಆ ಭೂಮಿನ. ಇದನ್ನು ಯೋಚನೆ ಮಾಡಿರಿ. ಯಾರೂ ಎಲ್ಲರೂ ಇದೇ ಮಾಡಿ ಅದೇ ಮಾಡಿ ಅಂತ ಯಾರು ಹೇಳೋದು ಬೇಕಾಗಿಲ್ಲ ನಮಗೆ. ನಮ್ಮ ಮನೆಗೆ ಮೊದಲು ಬೇಕಾದ್ರೆ ನೀವು ಮನೆಯಲ್ಲಿ ಚೆನ್ನಾಗಿರ್ರಿ. ನೀವು ಯಾವಾಗ ಗಟ್ಟಿಯಾಗಿರ್ತೀರೋ, ನೀವು 100 ವರ್ಷ ಯಾವಾಗಿರ್ತೀರೋ. ಇವತ್ತು ನನ್ನ ತೋಟದಲ್ಲಿ ಮಾಡಿದ್ದೀನಿ 30ರಿಂದ 40 ಐಟಮ್ ನನಗೆ ಈ ಹಣ್ಣುಗಳಿದ್ದಾವೆ. ಈ ಹಣ್ಣುಗಳೆಲ್ಲ ನಾನು ಯಾಕೆ ಹಾಕಿದ್ನೋ ಗೊತ್ತಾ? ನನ್ನ ಬರೋ ಮೊಮ್ಮಕ್ಕಳು ಅವ್ರ ಅಪ್ಪದಲ್ಲಿ ಬಿಟ್ಟು ಸಿಟಿಯಿಂದ ಇಲ್ಲಿ ಬಂದುಬಿಡ್ಬೇಕು. ನೀವು ನಂಬ್ತೀರಿ ಇಲ್ವೋ? ನಮ್ಮ ಮೊಮ್ಮಕ್ಕಳು ತೋಟಕ್ಕೆ ಹೋದರೆ ಆ ಕಾಯಿ ಇರ್ತದೆ, ಆ ಗಿಡ ತೆಗೆದು ಕೊಯ್ಕೋಬೋದು, ಈ ಕಾಯಿ ಇರ್ತದೆ, ಇದು ಕೊಯ್ಕೋಬೋದು ಅಂತ ಮೊಮ್ಮಕ್ಕಳು ಇಲ್ಲಿ ಬಂದುಬಿಡ್ಬೇಕು. ನಾವೇನು ಮಾಡಿದ್ವಿ? ಒಬ್ಬರನ್ನ ಎತ್ತೋದು, ಇಬ್ಬರನ್ನ ಎತ್ತೋದು ನಾವು ಮಾಡಿದ ತಪ್ಪು. ಈಗ ಮೊದಲು ನಾವು ನಮ್ಮ ತಾಯಿಗೆ 8 ಜನ ಇದ್ದೀವಿ. ನಾನು ಎಷ್ಟು ಜನ ಎತ್ತಿದ್ದೀನಿ? 2. ಹಾಂ, ಅವನಿಗೆ ಕಾಲಿಗೆ ಮುಳು ಸುಚ್ಕೊಂತೇನೋ ಅಂತ ಭಯ, ಕಾಲು ಹಾಕಿದರೆ ಕಲ್ಲು ಸುಚ್ಕೊಂತೇನೋ ಅಂತ ಭಯ. ಆ ಥರ ಬೆಳೆಸಿದ್ದೀವಿ. ಒಂದು ಕೋಳಿ ನೋಡಿದರೆ ಓಡೋಗ್ತಾ ಇದ್ದ ನನ್ನ ಮಗ. ಇವನು 2 ನೀವು ನಂಬ್ತಿರೋ ಇಲ್ವ? ಇಲ್ಲೇ ಇದ್ದಾನೆ ಸಾಕ್ಷಿ. ಕೋಳಿ ನೋಡಿದರೆ ಓಡೋಗ್ತಾ ಇದ್ದ. ಒಂದು ಹಸ ಹತ್ರಕ್ಕೆ ಹೋಗ್ಬೇಕಂದ್ರೆ ಭಯ ಇತ್ತು. ಇವತ್ತು ಒಳ್ಳಿನೂ ಹಾಕ್ತಾನೆ, ಹಸನು ಕಟ್ಟಾಕ್ತಾನೆ, ಈ ಹೊಲವಾಗಿ ನೀರು ಬಿಡ್ತಾನೆ. ಇದು ಕಳಿಸ್ಬೇಕಂತಾನೆ 2 ವರ್ಷದಿಂದ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಕಾರಣ ಈಗ ಅದರಿಂದ ನಮಗೇನು ಲಾಭ ಬರ್ತದೆ, ಲಾಸ್ ಬರ್ತದಲ್ಲ. ನಾವು ತಿನ್ನೋದಿಷ್ಟ ಅನ್ನ, ಮನುಷ್ಯ ತಿನ್ನೋದಿಷ್ಟೇ ಅನ್ನ. ಮೈ ಮುಚ್ಕೊಳಕ್ಕೆ ಒಂದು ಸ್ವಲ್ಪ ಬಟ್ಟೆ ಇಷ್ಟಿದ್ರೆ ಸಾಕು ನಮಗೆ. ಮಿಕ್ಕಿದ್ದಲ್ಲ ಏನು. ಈಗ ಭಾಳ ಜನ ಏನು ಮಾಡ್ತಾರೆ, ಇದು ಗೋಲ್ಡ್ ಚಿನ್ನ ಹಾಕೋಬೇಕು ಅಂತ ನೋಡ್ತಾರೆ. ಹೊಟ್ಟೆ ತುಂಬತದ? ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತದೆ, ಅದರಿಂದ ಹೊಟ್ಟೆ ತುಂಬತದ? ಈಗ ಅಧಿಕಾರಿಗಳು ಬಂದು ಹೇಳ್ತಾರೆ, ಹೇಳಿದ ಮಾತಿಗೆ ನಮ್ಮ ಹೊಟ್ಟೆ ತುಂಬತದ? ಅಲ್ಲ, ನಾನು ಅವ್ರನ್ನ ತಪ್ಪಾಗಿ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡ್ರಿ. ಅವರು ನಮ್ಮ ಮಕ್ಕಳೇ, ನಮ್ಮ ರೈತರ ಮಕ್ಕಳೇ. ಆದರೆ ಅವ್ರ ಡ್ಯೂಟಿ ಅವರು ಸರ್ಕಾರ ಏನು ಆದೇಶ ಮಾಡ್ತದೆ ಅವ್ರು ಮಾಡಬೇಕು. ಆದರೆ ನಾನು ಹೇಳೋ ಪದ್ಧತಿನಲ್ಲಿ ನೀವು ಯಾರೂ ನಿಮ್ಮ ಸ್ವಾಭಿಮಾನದಿಂದ ನೀವು ಯೋಚನೆ ಮಾಡಿ. ಇನ್ನೊಬ್ಬರ ಹತ್ರ ನಾವು ಕೈ ಚಾಚೋದೇನಿದ್ರೆ ಅವ್ರು ಕೊಡೋ ಸಬ್ಸಿಡಿ ನಮ್ಗೆ ಏನಕ್ಕೆ ಬೇಕು? ಮಾರನೇ ನೀವು ತಗೊಂಡೋಗಿ ಮಾರ್ಕೆಟಲ್ಲಿ ನಿಂತ್ಕೊಂಡು ದಳ್ಳಾಳಿಗೆ ಯಾಕ್ರಿ ಕೊಡೋಣ? 30 ರೂಪಾಯಿ ಅಕ್ಕಿ ಅವ್ನು ತಗೊಂತ ಇದ್ದಾನೆ, 60 ರೂಪಾಯಿ ನಾವು ಮಾರ್ಕೆಟಿಂದ ತಂದ್ಕೊಂತ ಇದ್ವಿ. ತೊಗರಿ ಬೇಳೆ ಎಷ್ಟಿದ್ರಿ? ಇವತ್ತು 130 ರೂಪಾಯಿ ಇದೆ. ಆ 130 ರೂಪಾಯಿ ಅವ್ನಿಗೆ ಎಷ್ಟು ಸಿಗ್ತಾ ಇದೆ? ರೈತರಿಗೆ 60 ರೂಪಾಯಿ ಸಿಗ್ತಾ ಇದೆ ತೊಗರಿಗೆ. ಎಷ್ಟು ಲಾಭ ಅವ್ರಿಗೆ?